ಸುಸೈಡ್ ಜಾಗ ಆಗದೆ ಇರುವ ಹಾಗೆ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ನಟ ಯಶ್ಗೆ ಐಟಿ ಇಲಾಖೆ ಅಧಿಕಾರಿಗಳು ಇವತ್ತು ಭಾರಿ ಡ್ರಿಲ್ ಮಾಡಿದ್ದಾರೆ. ಬರೋಬ್ಬರಿ 2 ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಕ್ವೀನ್ಸ್ ರಸ್ತೆ ಐಟಿ ಇಲಾಖೆ ಕಚೇರಿಯಲ್ಲಿ ವಿಚಾರಣೆ ನಡೆಯಿತು. ಇಂಟ್ರೆಸ್ಟಿಂಗ್ ಅಂದ್ರೆ ನಾನು 16 ಕೋಟಿ ಸಾಲಗಾರ ಅಂತ ನಟ ಯಶ್ ವಿಚಾರಣೆ ವೇಳೆ ತಿಳಿಸಿದಾರಂತೆ. ಐಟಿ ವಿಚಾರಣೆ ವೇಳೆ ಕೆಜಿಎಫ್ ಚಿತ್ರದ ಸಂಭಾವನೆ ಎಷ್ಟು, ಯಾವ ರೂಪದಲ್ಲಿ ಸಂಭಾವನೆ ಪಡೆದಿದ್ರಿ ಅನ್ನುವ ಪ್ರಶ್ನೆ ಸೇರಿದಂತೆ ಆದಾಯ ಹಾಗೂ ತೆರಿಗೆ ಪಾವತಿ ಬಗ್ಗೆ ಹಲವು ಪ್ರಶ್ನೆಗಳನ್ನು ಯಶ್ಗೆ ಕೇಳಲಾಗಿದೆ. ವಿಚಾರಣೆ ಬಳಿಕ ಮಾತನಾಡಿದ ಯಶ್, ಮನೆಯಲ್ಲಿ ಏನ್ ಸಿಕ್ಕಿದೆ ಅಂತ ಅಧಿಕಾರಿಗಳಿಗೆ ಗೊತ್ತು. ಮನೆಯಲ್ಲಿ ಸಿಕ್ಕ ವಸ್ತುಗಳ ಬಗ್ಗೆ ವದಂತಿಗಳೆಲ್ಲವೂ ಕೂಡ ಸುಳ್ಳು. ಇದು ಇವತ್ತಿಗೆ ಮುಗಿಯೋ ತನಿಖೆ ಅಲ್ಲ. ಐಟಿ ವಿಚಾರಣೆ 2 ವರ್ಷ ಹಿಡಿಯುತ್ತೆ ಅಂದ್ರು. ಮತ್ತೆ ಐಟಿ ವಿಚಾರಣೆಗೆ ಕರೆದ್ರೆ ಬರ್ತೀನಿ ಅಂತಾನು ಹೇಳಿದ್ರು. ನನಗೆ ಎಷ್ಟು ಮನೇಲಿ ಅಷ್ಟು ಕೋಟಿ ಹೇಳಿದ್ರಪ್ಪ ಯಾರಾದ್ರು? ಎಷ್ಟು ಕೋಟಿ ಸಿಕ್ತು ಎಷ್ಟು ಮನೇಲಿ ಅಂತ ಹೇಳಿದ್ರ? ಎಷ್ಟು ನನಗೆ ಗೊತ್ತಿಲ್ಲ ಸರ್. ಎಷ್ಟು ಮನೇಲಿ ಅಷ್ಟು ಕೋಟಿ ಸಿಕ್ತು ಹೇಳಿದ್ರಪ್ಪ? ಯಾಕೆ ಬರ್ಬೇಕದು? ಎಷ್ಟು ಈಗ ನಿನ್ನೆ ನ್ಯೂಸು ಅಷ್ಟೇ, ಅವ್ರ ಆಡಿಟ್ರಿಗೆ ಇದಾಗಿದೆಯಂತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾವು ಸಮಾಜದಲ್ಲಿ ಏನೇ ಮಾಡಿದ್ರು ನಿಮ್ಮ ಕಣ್ ತಪ್ಸಂತೂ ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಗೊತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಸಿನಿಮಾ ಮಾಡ್ತಾ ಇದ್ದೀವಿ. ಇದೊಂದು ಸ್ವತ್ತ ಒಂದು 7-8 ಜನಗಳ ಸೇರಿ ಆಗಿರ್ಬೇಕಾದ್ರೆ ಪ್ರಶ್ನೆಗಳಿರುತ್ತೆ. ಅವ್ರದ್ದೇನು ವ್ಯವಹಾರ, ಅವ್ರ ಜೊತೆ ನಿಮ್ದೇನು ವ್ಯವಹಾರ, ಈ ಪಿಕ್ಚರಲ್ಲಿ ನೀವೇನು ಮಾಡಿದ್ರಿ, ಆ ಪಿಕ್ಚರಲ್ಲಿ ಏನು ಮಾಡಿದ್ರಿ. ಇಟ್ಸ್ ಅ ಪ್ರೋಸೆಸ್. ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಅದನ್ನೆಲ್ಲರೂ ಮಾಡ್ಕೊಂಡು ಹೋಗೋಣ ಗೌರವಯುತವಾಗಿ. ಇದರಲ್ಲಿ ಪರ್ಸ್ನಲ್ ಎಲ್ಲ ಇಟ್ಕೋಬಾರ್ದು. ನನಗೆ ಯಾರ ಮೇಲೂ